ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗತ್ತಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ನೀವೇನಾರು ಯೂಟ್ಯೂಬರ್ ಆಗಿದ್ರೆ ಅಥವಾ ಈ ಹೊಸದಾಗಿ ಯೂಟ್ಯೂಬರ್ ಆಗಿದ್ರೆ ನೀವು ಒಂದು ಚಾನಲ್ನ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತಿರಲ್ಲ. ಸೊ ಫ್ರೆಂಡ್ಸ್, ಅದರೊಳಗಿರುವಂಥ ಕೆಲವೊಂದಿಷ್ಟು ಅಡ್ವಾಂಟೇಜು ಮತ್ತು ಡಿಸ್ಅಡ್ವಾಂಟೇಜ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡೋದ್ನು. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೋಡೋಕ್ಕಿಂತ ಇಲ್ಲ, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ. ಯೂಟ್ಯೂಬ್ ಚಾನಲ್ ನೇಮನ್ನ ಚೇಂಜ್ ಮಾಡೋರಾಗಿದ್ರೆ ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋನ ನೀವು ನೋಡ್ಕೊಂಡು ಈ ಒಂದು ವಿಡಿಯೋನ ಇಕ್ಕಟ್ಟು ನೋಡಿರಿ. ಸೊ ಬೇಕಾದ್ರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಆ ಒಂದು ವಿಡಿಯೋನ ಆಮೇಲೆ ನೋಡಾಕಿರಿ. ಸೊ ಫ್ರೆಂಡ್ಸ್, ಆ ಒಂದು ವಿಡಿಯೋದಾಗ ನಾನು ಏನೋ ಹೇಳಿನಪ್ಪ ಅಂದ್ರೆ, ಯೂಟ್ಯೂಬ್ ಚಾನಲ್ ನೇಮನ್ನ ಚೇಂಜ್ ಮಾಡೋದ್ರಿಂದ ಆಗುವಂಥ ಡಿಸ್ಅಡ್ವಾಂಟೇಜ್ಗಳು, ಸೈಡ್ ಎಫೆಕ್ಟ್ಗಳು, ಪ್ರಾಬ್ಲಮ್ಸು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಾಗೂ ಅದ್ರ ಬಗ್ಗೆ ಹೇಳತ್ನು, ಅದ್ರ ಸ್ವಲ್ಪ ಬೇರೆ ಥರ ಹೇಳತ್ನು. ಸೊ ಫ್ರೆಂಡ್ಸ್, ಈ ನೀವೇನಾರ ಚಾನಲ್ ನೇಮನ್ನ ಚೇಂಜ್ ಮಾಡೋರು ಅಥವಾ ಬೇರೆ ಒಂದು ರೂಲ್ಸ್ನ ಅದೊಂದು ಇರತ್ತೆ. ಅದ ಯೂಟ್ಯೂಬ್ ಚಾನಲ್ ನೇಮ್ ನೀವು ಏನಾರ ಹಾಕ್ಬೇಕಂದ್ರೆ ಅಥವಾ ಇಟ್ಕೋಬೇಕಂದ್ರೆ ಒಂದಿಷ್ಟು ಕಂಡೀಷನ್ ಇರ್ತಾವೆ. ಆ ಒಂದು ಕಂಡೀಷನ್ ಒಳಗೆ ನೀವು ಫಾಲೋ ಮಾಡ್ಕೊಂಡು ಚಾನಲ್ ನೇಮನ್ನ ನೀವು ಇಟ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಹಂಗಿದ್ರೆ ಬರೀ ಮತ್ತು ತಡ ಮಾಡೋದು ಬೇಡ, ಆ ಒಂದು ರೂಲ್ಸ್ಗಳ್ನ ತಿಳ್ಕೊಳತ್ತೀರಿ. ಸೊ ಫ್ರೆಂಡ್ಸ್, ಮೊದಲಿಗೆ ಬಂದುಬಿಟ್ಟು ನೀವು ಯೂಟ್ಯೂಬ್ ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅಥವಾ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಮೊದಲಿಗೆ ಅದು ವೆರಿಫೈ ಆಗಿರ್ಬೇಕು. ವೆರಿಫೈ ಅಂದ್ರೆ ನಿಮಗೆ ಗೊತ್ತಿರಲಿ, ಈಗ ಕೆಲವೊಂದಿಷ್ಟು ಚಾನಲ್ಗಳು ನೀವು ಸರ್ಚ್ ಮಾಡಿರಿ. ಆ ಸರ್ಚ್ ಮಾಡೋ ಹೊತ್ನ್ಯಾಗ ಅಲ್ಲಿ ಟಿಕ್ ಮಾರ್ಕ್ ಕೊಟ್ಟಿರ್ತಾನೆ, ರೈಟ್ ಮಾರ್ಕ್. ಆ ಒಂದು ರೈಟ್ ಮಾರ್ಕ್ ಇರ್ಬೇಕು. ಅಂದ್ರೆ ನಿಮ್ಮ ಒಂದು ಚಾನಲ್ ಹೆಸರು ನೀವು ಸೆಟ್ ಮಾಡಿದ ಮೇಲೆ ಒಂದು ತಿಂಗಳು ಬಿಟ್ಟು ನೀವು ಹೋಗಿ ತಿರ್ಗಾ ನಿಮ್ಮ ಒಂದು ಚಾನಲ್ನ ನೀವು ನೋಡ್ಕೊಳಕ್ಕೆ ಹೋದ್ರಪ್ಪ ಅಂದ್ರೆ, ನಿಮ್ಮ ಒಂದು ಅಬೌಟ್ ಸೆಕ್ಷನ್ದಾಗ ಆಗಿರ್ಬೋದು, ನಿಮ್ಮ ಒಂದು ವಾಟೆ ಸ್ಟುಡಿಯೋದಾಗ ಆಗಿರ್ಬೋದು, ಅಥವಾ ನೀವು ಯೂಟ್ಯೂಬ್ನಾಗ ಆಗಿರ್ಬೋದು, ಅಲ್ಲಿ ಟಿಕ್ ಮಾರ್ಕ್ ಬರ್ತೈತಿ. ಅಂದ್ರೆ ಟಿಕ್ ಮಾರ್ಕ್ ಬರೋಕೆ ಸ್ವಲ್ಪ ಟೈಮ್ ತೊಗೊತೈತಿ. ಇಷ್ಟ ಟೈಮ್ ಬೇಕತ್ತೇನಿಲ್ಲ. ನಾವು ಒಂದು ತಿಂಗಳು ಹೇಳೀನಿ, ಒಂದು ತಿಂಗಳಿಗಿಂತ ಹೆಚ್ಚು ಆಗ್ಬೋದು. ಸ್ವಲ್ಪ ಆ ಒಂದು ಟಿಕ್ ಮಾರ್ಕ್ ಬತ್ತಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಹೆಸರು ರಿಜಿಸ್ಟರ್ ಆಗೈತಿ ಮತ್ತು ವೆರಿಫೈ ಆಗೈತೆ ಅಂದಂಗೆ. ಆ ಒಂದು ಚಾನಲ್ ಹೆಸರು ಆ ಒಂದು ಟೈಟಲ್ನ ಸರ್ಚ್ ಮಾಡಿದ್ರಪ್ಪ ಅಂದ್ರೆ ನಿಮ್ಮ ಒಂದು ಚಾನಲ್ ಬರ್ತದೆ ಅಂದಂಗೆ ಸ್ಟಾರ್ಟಿಂಗ್ ಮ್ಯಾಲೆ ಸ್ಟಾಪ್ನ್ಯಾಗ. ಸೊ ಫ್ರೆಂಡ್ಸ್, ನೀವು ಏನು ಮಾಡಬೇಕಪ್ಪ ಅಂದ್ರೆ ಆ ಟೈಮ್ನಾಗ ಚೇಂಜ್ ಮಾಡೋಕೆ ಹೋಗಬಾರ್ದು. ನೀವು ಅಷ್ಟೊಂದು ಮೀರಿ ಚೇಂಜ್ ಮಾಡೋಕೈತೆ ಅಂದ್ಕೊಂಡಿದ್ರೆ ಆ ಒಂದು ಟಿಕ್ ಮಾರ್ಕ್ ಅನ್ನೋದು ಹೋಗೈತಿ. ಸೊ ಫ್ರೆಂಡ್ಸ್, ಆ ಒಂದು ಟಿಕ್ ಮಾರ್ಕ್ ಅನ್ನೋದು ರಿಮೂವ್ ಆಕೈತಿ ಮತ್ತು ನಿಮ್ಮ ಒಂದು ಚಾನಲ್ ಅನ್ನೋದು ರ್ಯಾಂಕಿಂಗ್ನಾಗ ಬರೋಕೆ ಮತ್ತು ಟೈಮ್ ತೊಗೊತೈತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳಕತ್ತನು, ಆ ಒಂದು ಟಿಕ್ ಮಾರ್ಕ್ ಏನು ಬರ್ತೈತಿಲ್ಲ, ಆ ಬರೋಕ್ಕಿಂತ ಪೈಲ ಅದನ್ನ ಬಂದಿರೋಂಗಿಲ್ಲ ತಿಳ್ಕೊ, ಅವಾಗ ನೀವು ಚೇಂಜ್ ಮಾಡ್ಬೋದು. ಆ ಟಿಕ್ ಮಾರ್ಕ್ ಬತ್ತಪ್ಪ ಅಂದ್ರೆ ನೀವು ಗುದ್ದಾಟ ಆಕೈತಿ. ಗುದ್ದಾಟ ಹೆಂಗೆ ಆಕೈತಿಪ್ಪ ಅಂದ್ರೆ, ಮತ್ತು ನೀವು ತಿರ್ಗಾ ಅಪ್ಲೈ ಕಳಿಸ್ಬೇಕು, ತಿರ್ಗಾ ವಿಡಿಯೋಗಳನ್ನ ಹಾಕಬೇಕು, ತಿರ್ಗಾ ಟ್ಯಾಕ್ಸ್ ಹಾಕ್ಬೇಕಾಗೈತಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಪ್ರೊಸೀಜರ್ ಆಗೋಕೆ ಮತ್ತೊಂದು ಸ್ವಲ್ಪ ಟೈಮ್ ತೊಗೊತಿ. ಆ ಒಂದು ಟೈಮ್ನಾಗ ನೀವು ಒಂದು ಚಾನಲ್ ರ್ಯಾಂಕಿಂಗ್ ತೊಗೋಬೇಕು, ಟೈಮ್ ತೊಗೊತಿ. ಅದಕ್ಕೆ ಹೇಳಕತ್ತಾನು, ಆ ಒಂದು ಟಿಕ್ ಮಾರ್ಕ್ ಬತ್ತಪ್ಪ ಅಂದ್ರೆ ನೀವು ನಿಮ್ಮ ಒಂದು ಚಾನಲ್ ಹೆಸರನ್ನ ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಅದನ್ನು ಆ ಟಿಕ್ ಮಾರ್ಕ್ ಬರೋಕ್ಕಿಂತ ಪೈಲ ನೀವು ಏನು ಬೇಕಾದ್ರೆ ಮಾಡ್ಕೋತ ಹೋಗ್ರಿ, ಅದು ನಡಿತೈತಿ. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಕಂಡೀಷನ್ ಏನಪ್ಪ ಅಂದ್ರೆ, ಆಲ್ರೆಡಿ ಒಂದಿಷ್ಟು ಯೂಟ್ಯೂಬರ್ ಇರ್ತಾರೆ, ಅವರ ಮಾನಿಟೈಸೇಷನ್ ಆನ್ ಆಗಿರ್ತೈತಿ. ಮಾನಿಟೈಸೇಷನ್ ಆನ್ ಆಗಿ ಅವ್ರು ದೊಡ್ಡ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, 50,000, 1,00,000 ಈ ಥರ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಹೊಂದಿರ್ತಾರಲ್ಲ, ಇದಕ್ಕಿಂತ ಹೆಚ್ಚಾಗಿರ್ಬೋದು. ಅವ್ರು ಏನಾರು ಕಮೆಂಟ್ ಮಾಡಿದಾಗತ್ತೂ ನೋಡ್ಬೋದು ನೀವು. ಅವ್ರ ಕಮೆಂಟ್ದು ಏನಾರು ಮಾಡಿರ್ತಾರಲ್ಲ ಯಾವ ಒಂದು ಯೂಟ್ಯೂಬರ್ಗಳಿಗೆ, ಅವ್ರ ಮಗ್ಗಲ ಒಂದು ಟಿಕ್ ಮಾರ್ಕ್ ಬರ್ತೈತಿ. ಅವ್ರ ಕಮೆಂಟ್ ಅವ್ರ ಚಾನಲ್ ಹೆಸರು ಆ್ಯಡ್ ಆಗಿ ಅವ್ರ ಚಾನಲ್ ಮಗ್ಗಲ ಒಂದು ಮುಂದೆ ಒಂದು ಟಿಕ್ ಮಾರ್ಕ್ ಬರ್ತೈತಿ. ಆ ಒಂದು ಟಿಕ್ ಮಾರ್ಕ್ ನೀವು ನೋಡಿರ್ಬೋದು. ಮಾನಿಟೈಸೇಷನ್ ಆನ್ ಆದ್ಮೇಲೆ ಏನು ನೀವು ಚಾನಲ್ ಚೇಂಜ್ ಮಾಡಕ್ಕೆ ಹೋಗಿರಲಿ, ಅದನ್ನೂ ನೀವು ಮಾಡೋಕೆ ಹೋಗ್ಬಾರ್ದು. ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಪೈಲ ಚಾನಲ್ನ ನೀವು ಏನು ಬೇಕಾದ ಹೆಸರು ಅನ್ನೋದು ಇಟ್ಕೋಬೋದು. ಅಂದ್ರೆ ನಿಮ್ಗೆ ಎಕ್ಸಾಂಪಲ್ ಪೂರ್ತಿ ಈಸಿಯಾಗಿ ಹೋಗಂಗೆ ಹೇಳ್ಬಿಡ್ತೀನಿ. ಈಗ ಸಪೋಸ್ ಈಗ ನೀವು ಒಂದು ಚಾನಲ್ ಇಟ್ಕೊಂಡಿರ್ತೀರಿ, ಹೆಸರು ಇಟ್ಟಿರ್ತೀರಿ, ನೀವು ಒಂದು ಮಾನಿಟೈಸೇಷನ್ ಆನ್ ಆಕೈತಿ. ಆನ್ ಆದ್ಮೇಲೆ ಏನಾಗತ್ತಪ್ಪ ಅಂದ್ರೆ, ಈಗ ಯಾವುದೋ ಒಂದು ಕಾರಣದಿಂದ ಕಂಟೆಂಟ್ಗಳು ಅದ್ರೊಳಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರ್ತಿರ್ತಾವೆ. ಅದಕ್ಕಾಗಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಚಾನಲ್ನ ಸ್ವಲ್ಪ ಚೇಂಜ್ ಮಾಡ್ತೀರಿ ಹೆಸರು. ಸೊ ಫ್ರೆಂಡ್ಸ್, ಮಾನಿಟೈಸೇಷನ್ ಆನ್ ಆದ್ಮೇಲೆ ಚಾನಲ್ ಹೆಸರು ಚೇಂಜ್ ಮಾಡೋಕೆ ಹೋಗಬಾರ್ದು. ಚಾನಲ್ ನೇಮನ್ನ ಚೇಂಜ್ ಮಾಡೋಕೆ ಹೋಗೋದ್ರಿಂದ ಇದು ಕಮ್ಯುನಿಟಿ ಗೈಡ್ಲೈನ್ಸ್ದಾಗ ಬರ್ತೈತಿ. ಸೊ ಫ್ರೆಂಡ್ಸ್, ಮತ್ತೆ ಏನಾಗೈತಪ್ಪ ಅಂದ್ರೆ ಇದಕ್ಕಿದ್ದಂಗೆ ನೀವು ಒಂದು ರ್ಯಾಂಕಿಂಗ್ ಅನ್ನೋದು ಕಳ್ಕೊತೈತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳಕತ್ತನು, ನೀವು ಒಂದು ಮಾನಿಟೈಸೇಷನ್ ಆನ್ ಆಗೋಕ್ಕಿಂತ ಪೈಲ ನೀವು ಒಂದು ಚಾನಲ್ ನೇಮನ್ನ ನೀವು ಇಟ್ಕೋಬೇಕು. ಸೊ ಫ್ರೆಂಡ್ಸ್, ಇನ್ನು ಎರಡನೇ ಒಂದು ಕಂಡೀಷನ್. ಇನ್ನು ಮೂರನೇ ಕಂಡೀಷನ್ ಏನಪ್ಪ ಅಂದ್ರೆ, ಸೊ ಫ್ರೆಂಡ್ಸ್, ಎಲ್ಲರೂ ಇಟ್ಕೊಳ್ಳುವಂಥ ಹೆಸರನ್ನ ನೀವು ಇಡಂಗಿಲ್ಲ. ಅಂದ್ರೆ ಈಗ ಆಲ್ರೆಡಿ ಒಬ್ಬರು ಇಟ್ಟಿರ್ತಾರೆ, ಈಗ ಟೆಕ್ ಇನ್ ಕನ್ನಡ, ಟೆಕ್ ಫಾರ್ ಯು ಅಂದ್ರೆ ಈಗ ಡಾಕ್ಟರ್ ಬ್ರೋತ್ ಹಿಂಗೆಲ್ಲ ಇಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ಅವರ ಒಂದು ಚಾನಲ್ ಹೆಸರನ್ನ ನೀವು ಇಡೋದು. ಸೊ ಫ್ರೆಂಡ್ಸ್, ಇದು ಕೂಡ ಇಲ್ಲಿಗಲ್ ಆಕೈತಿ, ಇದು ಕೂಡ ಕಮ್ಯುನಿಟಿ ಗೈಡ್ಲೈನ್ಸ್ನಾಗ ಬರ್ತೈತಿ. ಸೊ ಫ್ರೆಂಡ್ಸ್, ನೀವು ಇದನ್ನು ಇಟ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅವ್ರು ಆಲ್ರೆಡಿ ಅದನ್ನು ಸೆಟ್ ಮಾಡಿರ್ತಾರೆ. ಅವರ ಒಂದು ಚಾನಲ್ ಹೆಸರನ್ನ ನೀವು ಬರಲಿ ಅವ್ರ ಒಳಗೆ ನಮ್ಮದು ಸ್ವಲ್ಪ ವೀಡಿಯೋಗಳು ವೈರಲ್ ಹಾಕೋ ಒಂದು ಸಲಾಗಿ ನೀವು ಚಾನಲ್ ಹೆಸರು ಏನೋ ಇಡ್ತಿರ್ತಿರಲ್ಲ, ಈ ಥರ ನೀವು ಮಾಡೋಕೆ ಹೋಗಬಾರ್ದು. ಸೊ ಫ್ರೆಂಡ್ಸ್, ಇದಿಷ್ಟು ಏನಿಲ್ಲ ನಿಮ್ಗೆ ಈ ಮೂರು ಕಂಡೀಷನ್ ನೀವು ಅಪ್ಲೈ ಮಾಡ್ಕೊಬೇಕಾಗತ್ತೆ. ನೀವು ಒಂದು ಚಾನಲ್ ಹೆಸರನ್ನ ಸೆಟ್ ಮಾಡಿ ಹೋಗೋತ್ನಾಗ.
ಸೊ ಫ್ರೆಂಡ್ಸ್ ಈ ಒಂದು ಅಪ್ಡೇಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಹೇಳಿ ಕೆಳಗೆ ಕಮೆಂಟ್ ಮಾಡಿರಿ. ಸೊ ಫ್ರೆಂಡ್ಸ್ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿರಿ. ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಯಾರು ಹೊಸ ಯೂಟ್ಯೂಬರ್ ಆಗಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಸೊ ಫ್ರೆಂಡ್ಸ್ ನೀವು ಏನಾರು ಅನ್ಕೊಂಡಿದ್ರೆ ಚಾನಲ್ ಹೆಸರು ಚೇಂಜ್ ಮಾಡಬೇಕು ಅಂತೇಳಿ ನಾನು ಒಂದು ಪಾರ್ಟ್ 1 ವಿಡಿಯೋಗಳು ಏನು ಹೇಳಿದ್ದಾಗ ಸ್ಟಾರ್ಟಿಂಗ್ ವಿಡಿಯೋ ನೋಡುವ ಹೊತ್ನ್ಯಾಗ ಈ ಒಂದು ಅಪ್ಡೇಟ್ ಬಗ್ಗೆ ತಿಳಿಸೋ ಹೊತ್ನ್ಯಾಗ ಅದನ್ನು ಎರಡೂ ಕೂಡ ನೋಡ್ಕೊಂಡ್ರೆ ನಿಮಗೆ ಐಡಿಯಾ ಅನ್ನೋದು ಬರ್ತೈತೆ. ಚಾನಲ್ ನೇಮ್ ಯಾವ ಒಂದು ಅಪ್ಡೇಟ್ ಐತಿ, ಕಮ್ಯುನಿಟಿ ಕಲ್ಯಾಣ ಯಾವ್ಯಾವ ಚಾನಲ್ ನೇಮ್ ಚೇಂಜ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ಎಲ್ಲ ನಿಮ್ಗೆ ಐಡಿಯಾ ಅನ್ನೋದು ಬರ್ತೈತಿ. ಸೊ ಫ್ರೆಂಡ್ಸ್ ಅದಕ್ಕೆ ಹೇಳಕತ್ತನು ವಿಡಿಯೋನ ಎರಡೂ ನೋಡ್ಕೊರಿ ಅಂತೇಳಿ. ಸೊ ಫ್ರೆಂಡ್ಸ್ ಮತ್ತು ನೀವು ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟಾಟಾ.